ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸಿಂಹರಾಶಿಯವರೇ, ದಯವಿಟ್ಟು ಈ ಮಾತುಗಳನ್ನು ಸಂಪೂರ್ಣವಾಗಿ ಶಾಂತ ಮನಸ್ಸಿನಿಂದ ಗಮನದಿಂದ ಕೇಳಿ. ಜೂನ್ 18 ಭಾನುವಾರ ಮತ್ತು ಅದೇ ದಿನ ಅಮಾವಾಸ್ಯೆ ಇರೋದ್ರಿಂದ ಈ ದಿನವನ್ನು ನೀವು ಯಾವ ಕಾರಣಕ್ಕೂ ಸಾಮಾನ್ಯ ದಿನ ಅಂತ ಪರಿಗಣಿಸೋದಕ್ಕೆ ಹೋಗಬೇಡಿ. ಇದು ಸಿಂಹರಾಶಿಯವರ ಜೀವನದಲ್ಲಿ ಅಹಂಕಾರ, ಧೈರ್ಯ ಮತ್ತು ಆತ್ಮವಿಶ್ವಾಸಕ್ಕೆ ದೊಡ್ಡ ಪರೀಕ್ಷೆ ಎದುರಾಗುವ ದಿನವಾಗಿದೆ. ನೀವು ಸಹಜವಾಗಿ ನಾಯಕತ್ವ ಗುಣ ಹೊಂದಿರುವವರು, ನಿಮ್ಮ ಮಾತಿಗೆ ಮೌಲ್ಯ ಸಿಗಬೇಕು ಅನ್ನೋ ಭಾವನೆ ಇರುವವರು. ಆದರೆ ಈ ದಿನ ಅದೇ ಆತ್ಮವಿಶ್ವಾಸ ಅತಿಯಾದರೆ ಅದು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಅಮಾವಾಸ್ಯೆ ದಿನ ಚಂದ್ರನ ಶಕ್ತಿ ಕುಗ್ಗಿರೋದ್ರಿಂದ ಮನಸ್ಸು ಬೇಗ ಅಶಾಂತವಾಗುತ್ತೆ. ಅದರ ಜೊತೆಗೆ ಸೂರ್ಯ ಮತ್ತು ರಾಹುನ ಪ್ರಭಾವ ಸೇರಿದಾಗ ತಪ್ಪು ನಿರ್ಧಾರ, ತಪ್ಪು ಮಾತು ಮತ್ತು ಅತಿಯಾದ ಪ್ರತಿಕ್ರಿಯೆಯಿಂದ ಸಮಸ್ಯೆಗಳು ಹುಟ್ಟುವ ಸಾಧ್ಯತೆ ಹೆಚ್ಚಾಗುತ್ತೆ. ಈ ದಿನ ನೀವು ಯಾರನ್ನಾದರೂ ತಿದ್ದಬೇಕು ಅನ್ನೋ ಭಾವನೆ ಬಂದರೂ ಕೂಡ ಅದನ್ನು ತಡೆದುಕೊಳ್ಬೇಕು. ಇಲ್ಲದಿದ್ದರೆ ಸಣ್ಣ ವಿಷಯನೇ ದೊಡ್ಡ ವಿವಾದವಾಗಿ ತಿರುಗಬಹುದು. ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಎಚ್ಚರಿಕೆ ಅಗತ್ಯ. ದೊಡ್ಡ ಖರ್ಚು, ಹೂಡಿಕೆ, ಹೊಸ ವ್ಯವಹಾರ, ಸಾಲ ಕೊಡುವುದು ಅಥವಾ ಆಸ್ತಿ ಸಂಬಂಧಿತ ನಿರ್ಧಾರಗಳನ್ನು ಮುಂದೂಡೋದು ಒಳ್ಳೆಯದು. ಏಕೆಂದರೆ ಈ ದಿನ ತೆಗೆದುಕೊಂಡ ನಿರ್ಧಾರಗಳು ಮುಂದೆ ನಷ್ಟ ತರುವ ಸೂಚನೆಗಳಿಂದ ಕೂಡಿವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಆರೋಪ ಅಥವಾ ತಪ್ಪು ಹೊರೆ ಹಾಕುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿ ಕೂಡ ಉಂಟಾಗಬಹುದು. ಆದ್ದರಿಂದ ದಾಖಲೆಗಳ ವಿಷಯದಲ್ಲಿ ಇಮೇಲ್ ಸಂದೇಶ ಮತ್ತು ಒಪ್ಪಂದಗಳಲ್ಲಿ ತುಂಬ ಎಚ್ಚರಿಕೆ ಅಗತ್ಯ. ಕುಟುಂಬದ ಒಳಗೆ ಈ ದಿನ ಹಳೆಯ ಅಸಮಾಧಾನಗಳು ಮತ್ತೆ ಮೇಲಕ್ಕೆ ಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಜೀವನ ಸಂಗಾತಿ ಅಥವಾ ಮಕ್ಕಳೊಂದಿಗೆ ಮಾತಿನ ಗಲಾಟೆ ಉಂಟಾಗಬಹುದು. ನೀವು ಸರಿ ಅನಿಸ್ಕೊಂಡ್ರೂ ಕೂಡ ಈ ದಿನ ಮೌನವಾಗಿರೋದೇ ಉತ್ತಮ. ಈ ದಿನ ಜನ ಜಾಸ್ತಿ ಇರುವ ಸ್ಥಳಗಳು, ಗದ್ದಲದ ಜಾಗಗಳು ಮತ್ತು ಅಧಿಕಾರ ಸಂಬಂಧಿತ ಕಚೇರಿಗಳಿಂದ ದೂರ ಉಳಿಯೋದು ಒಳ್ಳೆಯದು. ಇನ್ನು ಪ್ರಯಾಣದ ವಿಷಯದಲ್ಲೂ ಕೂಡ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ವಾಹನ ಚಾಲನೆ ಮಾಡುವಾಗ ಆತುರ ಮತ್ತು ಕೋಪದಿಂದ ದೂರ ಇರಬೇಕು. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಹೃದಯ ಒತ್ತಡ, ರಕ್ತದ ಒತ್ತಡ, ಕಣ್ಣು ಸಮಸ್ಯೆ ಮತ್ತು ನಿದ್ದೆ ಕೊರತೆ ಕಾಣಿಸಿಕೊಳ್ಬಹುದು. ಆದ್ದರಿಂದ ದೇಹದ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ವಿಶ್ರಾಂತಿ ಪಡೆಯಿರಿ. ಈ ದಿನ ಕಾರಣವಿಲ್ಲದ ಕೋಪ, ಅಸಹನೆ ಮತ್ತು ಅಹಂಕಾರದ ಭಾವನೆ ಹೆಚ್ಚಾಗಬಹುದು. ಆದರೆ ಅದನ್ನು ನಿಯಂತ್ರಿಸಿಕೊಳ್ಳೋದೇ ನಿಮ್ಮ ದೊಡ್ಡ ರಕ್ಷಣೆ. ಜ್ಯೋತಿಷ್ಯ ಪ್ರಕಾರ ಸಿಂಹರಾಶಿಯವರಿಗೆ ಈ ದಿನ ಸೂರ್ಯ ಗ್ರಹದ ಶಾಂತಿ ಅತ್ಯಂತ ಅಗತ್ಯ. ಆದ್ದರಿಂದ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಅಂತ ಕನಿಷ್ಠ 21 ಬಾರಿ ಜಪ ಮಾಡಿ. ಸಾಧ್ಯವಾದರೆ ಆದಿತ್ಯ ಹೃದಯಂ ಅಥವಾ ಸೂರ್ಯ ಸ್ತೋತ್ರ ಪಠನೆ ಮಾಡಿ. ಇದರಿಂದ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತೆ. ಈ ದಿನ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆ ಧರಿಸುವುದನ್ನು ತಪ್ಪಿಸಿ. ಲಘು ಬಣ್ಣದ ಬಟ್ಟೆ ಧರಿಸೋದು ಒಳ್ಳೆಯದು ಮತ್ತು ಸಾಧ್ಯವಾದಷ್ಟು ಮೌನ ಪಾಲಿಸೋದು ಉತ್ತಮ. ಜೂನ್ 18ರಂದು ನೀವು ತಾಳ್ಮೆಯಿಂದ ವರ್ತಿಸಿದರೆ, ಪ್ರತಿಕ್ರಿಯೆ ಕೊಡದೆ ಶಾಂತವಾಗಿದ್ದರೆ ಅನೇಕ ಅಪಾಯಗಳು ನಿಮ್ಮನ್ನು ತಟ್ಟದೆ ಹೋಗುತ್ತೆ. ಈ ಒಂದೇ ದಿನ ನೀವು ಕಾದು ನೋಡಿದರೆ ಜೂನ್ 19ರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಗೌರವ, ಸ್ಥಿರತೆ ಮತ್ತು ಶುಭ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಸಿಂಹರಾಶಿಯವರೇ, ಈ ಎಚ್ಚರಿಕೆಯನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಜೂನ್ 18 ಭಾನುವಾರ ಹಾಗೂ ಅಮಾವಾಸ್ಯೆ ದಿನ ಹುಷಾರಾಗಿರಿ. ಇದು ಭಯ ಹುಟ್ಟಿಸಲು ಅಲ್ಲ, ನಿಮ್ಮ ಗೌರವ, ಶಾಂತಿ ಮತ್ತು ಭವಿಷ್ಯವನ್ನು ಕಾಪಾಡಿಕೊಳ್ಳಲು ಬಂದ ದೈವಿಕ ಸೂಚನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.